ಬಾಸ್ಮತಿ ಅಕ್ಕಿ ಊಟ ಅಂದ್ರೆ ಈಗಿನ ದಿನಕ್ಕೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ನಿಲುಕದ ಪಕ್ಷಿ. ಆಸೆಗೋಸ್ಕರ ಒಮ್ಮೆ ಮನೆಗೆ ತಂದು ಮಾಡಿ ತಿನ್ನಬಹುದು ಅಥವಾ ಯಾವಾಗ್ಲೋ ಒಮ್ಮೆ ಹೋಟೆಲ್ಗೆ ಹೋದಾಗ ಅಲ್ಲಿ ತಿಂದಿರಬಹುದು. ಬಿಟ್ರೆ ಶ್ರೀಮಂತರ ಮದುವೆ ಮುಂಜಿಗಳಲ್ಲಿ ಬೇಯಲು ಶುರುವಾಗುತ್ತಿದ್ದಂತೆ ಪರಿಮಳದಿಂದ ಸೆಳೆಯುವ, ಬಾಯಲ್ಲಿಡುತ್ತಿದ್ದಂತೆ ಉದುರುದುರಾಗಿ ರುಚಿಸುವ ಈ ಬಾಸ್ಮತಿ ಅಕ್ಕಿ ನಮ್ಮ ಇಂದ್ರಿಯಗಳನ್ನ ಜಾಗೃತಿಗೊಳಿಸುವುದು ಮಾತ್ರವೋ ಅಥವಾ ಆರೋಗ್ಯಕ್ಕೂ ಏನಾದ್ರೂ ಕೊಡುಗೆ ನೀಡುತ್ತೋ? ಈ ಬಿಳಿ ಬಾಸ್ಮತಿ ಅಕ್ಕಿ ಚೆನ್ನಾಗಿ ಪಾಲಿಶ್ ಆಗುವ ಮುನ್ನ ಕಂದು ಬಣ್ಣದಲ್ಲಿರುತ್ತಂತೆ. ಕಡಿಮೆ ಪಾಲಿಶ್ ಮಾಡಿದ ಬಾಸ್ಮತಿ ಅಕ್ಕಿಯ ಈ ರೂಪ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಹೇಳಲಾಗಿದೆ. ನೀವು ಬಾಸ್ಮತಿ ಪ್ರಿಯರಾಗಿದ್ರೆ ಕಂದು ಬಾಸ್ಮತಿ ಬಳಸೋದು ಉತ್ತಮ. ಆದ್ರೆ ಹಾಗಂತ ಬಿಳಿ ಬಾಸ್ಮತಿ ಕೆಟ್ಟದ್ದು ಅಂತ ನಾವು ಹೇಳ್ತಿಲ್ಲ. ಬಿಳಿ ಬಾಸ್ಮತಿಯೂ ಸಹ ಹಲವು ರೀತಿಯಲ್ಲಿ ಆರೋಗ್ಯಕ್ಕೆ ಪೂರಕವಾಗಿದೆ. ಹೇಗೆ? ಇದರ ಪ್ರಯೋಜನಗಳೇನು ನೋಡೋಣ ಬನ್ನಿ. ನಮ್ಮ ಆಹಾರದಲ್ಲಿ ಸಾಕಷ್ಟು ನಾರಿನಂಶ ಇದ್ದರೆ ಕರುಳುಗಳ ಮೇಲೆ ಭಾರ ಬೀಳುವುದು ತಪ್ಪುತ್ತಂತೆ ಮತ್ತು ಹೀಗೆ ಕರುಳಿನ ಕ್ಯಾನ್ಸರ್ ಬರುವ ಸಾಧ್ಯತೆ ಕಡಿಮೆಯಾಗುವುದಂತೆ. ಸಂಶೋಧನೆಗಳ ಪ್ರಕಾರ ಪ್ರತಿದಿನ ಸುಮಾರು 30 ಗ್ರಾಂ ಕರಗುವ ನಾರನ್ನು ಆಹಾರದ ಮೂಲಕ ಸೇವಿಸುವ ವ್ಯಕ್ತಿಗಳಲ್ಲಿ ಕರುಳಿನ ಕ್ಯಾನ್ಸರ್ ಬರುವ ಸಾಧ್ಯತೆ ಇತರರಿಗಿಂತ 30ರಷ್ಟು ಕಡಿಮೆ ಇರುತ್ತಂತೆ. ಬಾಸ್ಮತಿ ಅಕ್ಕಿಯಲ್ಲಿ ಇತರ ಅಕ್ಕಿಯಲ್ಲಿರುವುದಕ್ಕಿಂತ ಕೊಂಚ ಹೆಚ್ಚು ಕರಗುವ ನಾರು ಇರುತ್ತಂತೆ. ಇದಲ್ಲದೆ ಹೆಚ್ಚಿನ ಕರಗುವ ನಾರು ಇರುವ ಕಾರಣ ಮಲಬದ್ಧತೆ ಆಗುವ ಸಾಧ್ಯತೆಯೂ ಅತಿ ಕಡಿಮೆ. ಕೆಲವು ಆಹಾರಗಳನ್ನು ಸೇವಿಸಿದ ತಕ್ಷಣವೇ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ದಿಢೀರನೆ ಇರುತ್ತದೆ. ಈ ಪ್ರಮಾಣವನ್ನು ಗ್ಲೈಸಿಮಿಕ್ ಇಂಡೆಕ್ಸ್ ಎಂಬ ಟೇಬಲ್ ತೋರಿಸುತ್ತೆ. ಈ ಲೆವೆಲ್ ಕಡಿಮೆ ಇದ್ದಷ್ಟು ರಕ್ತದಲ್ಲಿ ಸಕ್ಕರೆ ಸೇರುವ ಪ್ರಮಾಣ ನಿಧಾನವಾಗಿರುತ್ತೆ. ಬಾಸ್ಮತಿ ಅಕ್ಕಿಯಲ್ಲಿ ಅತಿ ಕಡಿಮೆ ಮಾಪನ ಇರೋದ್ರಿಂದ ಈ ಅಕ್ಕಿಯನ್ನು ಮಧುಮೇಹಿಗಳು ಸುರಕ್ಷಿತವಾಗಿ ತಿನ್ನಬಹುದು. ಆದ್ರೆ ಯಾವುದಕ್ಕೂ ವೈದ್ಯರ ಸಲಹೆ ಪಡೆಯೋದು ಉತ್ತಮ. ಬಾಸ್ಮತಿ ಅಕ್ಕಿಯನ್ನ ಊಟ ಮಾಡಿದ್ರೆ ಜೀರ್ಣವಾಗೋದು ಸ್ವಲ್ಪ ನಿಧಾನ. ಹಾಗಾಗಿ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿರುವಂತೆ ಅನ್ನಿಸುತ್ತದೆ. ನಡುವೆ ತಿಂತಾ ಇರಬೇಕು ಅನ್ನಿಸೋರ ಬಯಕೆಯನ್ನು ಹತ್ತಿಕ್ಕಲು ಸಾಮಾನ್ಯ ಅಕ್ಕಿಯ ಬದಲು ಬಾಸ್ಮತಿ ಬಳಸುವುದು ಉತ್ತಮ. ಬಾಸ್ಮತಿ ಅಕ್ಕಿ ಅತಿ ಅಲ್ಪ ಕೊಲೆಸ್ಟ್ರಾಲ್ ಮಟ್ಟ ಹೊಂದಿದೆ. ಅಲ್ಲದೆ ಕೊಬ್ಬು ಸಹ ಅತಿ ಕಡಿಮೆ ಇದೆ. ಇದರಲ್ಲಿ ಗೋಧಿಯಂತೆ ಗ್ಲುಟೆನ್ ಸಹ ಇಲ್ಲ. ಹಾಗಾಗಿ ಗ್ಲುಟೆನ್ ಒಲ್ಲದ ವ್ಯಕ್ತಿಗಳಿಗೂ ತೂಕ ಕಡಿಮೆ ಮಾಡಿಕೊಳ್ಳಲು ಬಯಸುವ ವ್ಯಕ್ತಿಗಳಿಗೂ ಈ ಅಕ್ಕಿ ಉತ್ತಮ. ಇದರಲ್ಲಿರುವ ಥಯಾಮಿನ್ ಮತ್ತು ನಿಯಾಸಿನ್ ಅನ್ನೋ ವಿಟಮಿನ್ಗಳು ಜೀರ್ಣಕ್ರಿಯೆಯನ್ನು ಇನ್ನಷ್ಟು ಉತ್ತಮಗೊಳಿಸುತ್ತವೆ, ನರವ್ಯವಸ್ಥೆಯನ್ನು ಬಲಪಡಿಸುತ್ತವೆ ಹಾಗೂ ಹೃದಯಕ್ಕೂ ಉತ್ತಮವಾಗಿದೆ. ಇದರಲ್ಲಿರುವ ಕಬ್ಬಿಣದ ಅಂಶ ರಕ್ತಹೀನತೆಯನ್ನು ಕಡಿಮೆಗೊಳಿಸುತ್ತವೆ. ಈ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮನೆ ಡಾಕ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.